ಕೆಂತಣೆ ಬ್ರಿಡ್ಜ್ ಶ್ರೀ ಮಹರ್ಷಿ ವಾಲ್ಮೀಕಿ ಚೌಕ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿ ಈ ಒಂದು ದೇವದುರ್ಗಕ್ಕೆ ಹೋಗ್ತಕ್ಕಂಥ ಈ ಒಂದು ಮುಖ್ಯ ರಸ್ತೆ, ಇದರ ಮಧ್ಯಭಾಗದಲ್ಲಿ ಈ ಒಂದು ಮಹರ್ಷಿ ವಾಲ್ಮೀಕಿ ಚೌಕ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರೀಯ ಹೆದ್ದಾರಿ ಬೀದರ್ ಟು ಬೆಂಗಳೂರು ಈ ಒಂದು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರ್ತಕ್ಕಂಥದ್ದೇ ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ಚೌಕ್. ಈ ಒಂದು ಕಾಮಗಾರಿ ಭರದಿಂದ ನಡೆದಿದ್ದು, ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಬಿಂದು ಸ್ಥಾನದಲ್ಲಿದ್ದು, ಇದು ಕಲ್ಲಿನಿಂದ ಮಾಡಲ್ಪಡ್ತಾ ಇದೆ. ಕಂಪ್ಲೀಟಾಗಿ ಈ ಒಂದು ಕಲ್ಲಿನ ಕಟ್ಟಡ ಮಾಡಿಬಿಟ್ಟು ಮೇಲೆ ಕಲ್ಲಿನ ಗೋಪುರ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಮಹಾ ಆಸೆಯನ್ನು ಇಟ್ಟುಕೊಂಡಿದ್ದೀವಿ. ಈ ಒಂದು ಮುಖ್ಯ ಹೆದ್ದಾರಿಯಲ್ಲಿ ಇದು ನಮ್ಮ ಶೋಭೆ ತರುವಂಥ ಚೌಕ ಆಗ್ತದೆ. ಇದು ನಿರ್ಮಾಣ ಕಾರ್ಯ ಸುಮಾರು 10-15 ದಿವಸದಿಂದಲೂ ನಿರಂತರವಾಗಿ ನಡೀತಾ ಇದೆ. ರಾಜ್ಯ ಹೆದ್ದಾರಿಗೆ ಹೊಂದಿರತಕ್ಕಂಥ ಬೀದರ್ ಟು ಬೆಂಗಳೂರು ಈ ಒಂದು ರಾಜ್ಯ ಹೆದ್ದಾರಿಗೆ ಮಾಡ್ತಕ್ಕಂಥ ಮತ್ತು ದೇವದುರ್ಗ ಮಾರ್ಗವಾಗಿ ಮಾಡ್ತಕ್ಕಂಥ ಈ ಒಂದು ಮುಖ್ಯವಾಗಿರ್ತಕ್ಕಂಥ ರಸ್ತೆಯಲ್ಲಿ ನಮ್ಮ ವಾಲ್ಮೀಕಿ ಶ್ರೀ ಮಹರ್ಷಿ ವಾಲ್ಮೀಕಿ ಚೌಕ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಈ ಒಂದು ಕಾಮಗಾರಿಗೆ ಸಾಕಷ್ಟು ದಾನಿಗಳು ಮುಂದೆ ಬಂದಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಾಯ ಸಹಕಾರ ಅವಶ್ಯಕತೆ ಇದೆ. ದಯಮಾಡಿ ಅನ್ಯತಾ ಭಾವಿಸಿದ ಸಮಾಜ ಬಂಧುಗಳು ಇದಕ್ಕೆ ತಾವು ಉದಾರವಾಗಿರ್ತಕ್ಕಂಥ ದೇಣಿಗೆ ನೀಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚೌಕನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕನ್ನತಕ್ಕಂಥ ಕನಸಿದೆ. ಇದರ ಮೇಲೆ ಕಲ್ಲಿನ ಗೋಪುರ, ಕಲ್ಲಿನ ಮೂರ್ತಿ ಮತ್ತು ಬೃಹತ್ತಾಗಿರ್ತಕ್ಕಂಥ ಕಲ್ಲಿನ ಕಟ್ಟಡ ಇದೆ. ಈ ಕಟ್ಟಡದ ಮೇಲೆ ನಾವು ಸುಮಾರು 9 ಅಡಿ ನಾವು ಹೈಟನ್ನು ಕಟ್ತಾ ಇದ್ದೀವಿ ಮತ್ತು ಅಗಲ 11 ಅಡಿ ಇದೆ ಮತ್ತು ಉದ್ದ 13 ಅಡಿ ಇದೆ. ಈ ಒಂದು ಚೌಕಾಕಾರದಲ್ಲಿ ಈ ಒಂದು ವಾಲ್ಮೀಕಿ ಕಟ್ಟಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದಕ್ಕೆ ಸುರಪುರ, ದೇವದುರ್ಗ, ಲಿಂಗಸೂರು ತಾಲೂಕಿನ ಮಹಾದಾನಿಗಳು, ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಅನುಕೂಲಸ್ಥ ಎಲ್ಲ ಒಂದು ನೌಕರದಾರ ಇರ್ಬೋದು, ಇವರೆಲ್ಲರೂ ಒಂದು ಸಹಾಯ ಸಹಕಾರ ನೀಡಿದ್ದೆ. ಆದರೆ ಮುಂದಿನ ದಿನಮಾನದಲ್ಲಿ ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಚೌಕ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ಸಹಾಯ ಸಹಕಾರ ಮಾಡಲು ವಿನಂತಿ ಮಾಡ್ತಾ ಇದ್ದೇನೆ.